ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಸೊ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಇವತ್ತು ಶೂಟಿಂಗ್ ಇತ್ತು, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಸೊ ನಾವು ಶೂಟಿಂಗ್ ಹೋಗ್ತಾಯಿದ್ದೀವಿ. ಈಗ ಟೈಮ್ ಬಂದು 7:30 ಆಗಿದೆ. ಸೊ ಇದಂತೂ ಬ್ಲೂಟೂತ್ ತೊಗೊಂಡಿದ್ವಿ ಎಲ್ಲ, ತುಂಬಾ ಯೂಸ್ಫುಲ್ಲು. ಬಿಕಾಸ್ 2 ಅವರ್ ಜರ್ನಿ ಮಾಡಬೇಕಲ್ವ, ಹಾಗಾಗಿ ಹಾಡು ಹಾಕ್ಕೊಂಡು ಹೋದರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ಸ್ ಹಾಕ್ಕೊಂಡು ಹೋಗ್ತೀವಿ. ನೋಡಿ, ಇದು ನಾಗರಬಾವಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ವೆಹಿಕಲ್ಸು ತುಂಬಾ ಕಡಿಮೆ ಇತ್ತು, ಟ್ರಾಫಿಕ್ನು ಕೂಡ ತುಂಬಾ ಕಡಿಮೆ ಇತ್ತು. ಹಾಗಾಗಿ ಹಸ್ಬೆಂಡ್ ಬೇಗ ಬೇಗ ಹೋಗ್ತಾಯಿದ್ದಾರೆ, ಬಿಕಾಸ್ ಅವ್ರು ಅಲ್ಲಿ ಬಿಟ್ಟು ಮತ್ತೆ ಡ್ಯೂಟಿಗೆ ಬರಬೇಕಲ್ಲ. ಸೊ ಈಗ ನಮ್ಮ ಜರ್ನಿನ ಸ್ಟಾಪ್ ಮಾಡಿದ್ದೀವಿ. ಯಾಕೆ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಏನಕ್ಕೆ ಮನೆ ಸ್ಟಾಪ್ ಮಾಡಿರೋದು, ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ನೋಡಿ ಲಗೇಜ್, ಶೂಟಿಂಗ್ ಲಗೇಜಿಲ್ಲ. ಸೊ ಹಸ್ಬೆಂಡ್ ತೊಗೊಂಬರಕ್ಕೆ ಹೋಗಿದ್ದಾರೆ. ನಾವು ಯಾವಾಗಾದರೂ ಶೂಟಿಂಗ್ ಬಂದರೆ ತಿಂಡಿ ಇಲ್ಲೇ ತಿನ್ನೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಚಿತ್ರಾನ್ನ ಆಗಿರ್ಬೋದು, ಮತ್ತು ಪಲಾವು, ಇಡ್ಲಿ, ಚಟ್ನಿ ಎಲ್ಲನೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ಸೊ ಈಗ ಹಸ್ಬೆಂಡ್ ಹೋಗಿದ್ದಾರೆ ತೊಗೊಂಬರೋಕ್ಕೆ, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ನಿನ್ನೆ ನಾನೇ ಯಾವಾಗಲೂ ಸ್ಕೂಲಿಂದ ಯಾವಾಗಲೂ ನಾನೇ ಕರ್ಕೊಂಬರೋದು. ಐಸ್ ಕ್ರೀಮ್ ಕೇಳ್ತಾನೆ ಇರ್ತಲ್ಲ, ಬಟ್ ನಾನು ಕೊಡ್ಸೋದಿಲ್ಲ. ನಾನು ಹಸ್ಬೆಂಡ್ ಕರ್ಕೊಂಬಂದಿದ್ದಾರೆ, ಆ ಕಡೆ ಬಾಡಿಗೆ ಬಿತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ. ತಿರುಗಿ ಈ ಕಡೆ ಸೊ ಐಸ್ ಕ್ರೀಮ್ ತಿಂದ್ಬಿಟ್ಟಿದ್ದಾಳೆ. ಈಗ ಕೋಲ್ಡು. ಇವಳನ್ನ ಕೇಳಿದ್ರೆ ಯಾರು ಅಂತ ಹೇಳಿದ್ರೆ ಹಸ್ಬೆಂಡ್ ಮೇಲೆ ಹೇಳೋದು. ಅವಳೇ ಕೇಳಿದ್ಲು, ಆದ್ಯನೇ ಕೇಳಿದ್ಲು ಕೊಡಿಸ್ತೆ ಅಂತ. ಅವ್ರನ್ನ ಕೇಳಿದ್ರೆ ಆದ್ಯನೇ ಕೇಳಿದ್ಲು, ಇವಳನ್ನ ಕೇಳಿದ್ರೆ ಹಸ್ಬೆಂಡ್ ಹೇಳ್ತಾರೆ. ಸೊ ಕೇಳಿದ್ಲು, ಅದಕ್ಕೆ ಕೊಡಿಸ್ದೆ ಅಂತ. ಅದೇ ನೀನು ಯಾರೇ ಕೇಳಿದ್ದು, ನೀನೇ ಕೇಳ್ತೀಯಾ? ಫಸ್ಟು ನಾನು ಏನು ಇಲ್ಲಿ ನೋಡಿ, ಪಪ್ಪ ಕೋನ್ ಕೊಡಿಸು ಅಂದೆ, ಕೋನ್ ಐಸಲ್ಚಿ ಕಪ್ಪ ಇಸ್ಕೊಡಿಸು ಅಂದೆ. ಆಮೇಲೆ ಪಪ್ಪ ಇದೆ ತಗೋ ಕಪ್ಪ ಕೋನ್ ನಾನು ನೀನು ಕೇಳು, ಕೊಪ್ಪೈಸು ಕೇಳಿ ಬರ್ತಾನೆ. ಈ ಕೋಲ್ಡ್ ಅಲ್ತಾನೆ ವೆದರು. ಸಮ್ಮರ್ ಇದ್ರೆ ನೀನು ತಿನ್ನು, ಬೇಡ ಅಂತ ಹೇಳ್ತಾರೆ. ನೋಡಿ ಈಗ ಕೋಲ್ಡು, ಸ್ಕೂಲ್ ಇದೆ, ಶೂಟಿಂಗ್ ಇದೆ. ಹಾಂ, ನೀನೇ ಅರ್ಥ ಮಾಡ್ಕೊಬೇಕು ರಾಜಾ. ಹಸ್ಬೆಂಡ್ ಹೋಗಿದ್ದಾರೆ ತೊಗೊಂಬರೋಕ್ಕೆ. ಸೊ ವಿ ಆರ್ ವೇಟಿಂಗ್. ನೋಡಿ ಗೈಸ್, ಈಗ ಪಾಪ ತೊಗೊಂಬರ್ತಾ ಇದ್ದಾರೆ. ಅಲ್ಲಿಡಪ್ಪಿ, ಅಲ್ಲಿಡು. ಆಗಲ್ವಾ? ಬಿಸಿ ಬಿಸಿ ಇದೆಯಾ? ಏನು ತೊಗೊಂಬಂದೆ ನನಗೆ? ಏನು ತಂದ್ರೆ ಅವಳಿಗೆ? ಇಡ್ಲಿನಾ? ಅಪ್ಪಿ ನೀನು ಕುತ್ಕೊಂಡು ತಿನ್ಸು, ನಿನ್ನ ಮುಖನೇ ಕಾಣಿಸಲ್ಲ. ಎಲ್ಲರೂ ಹಂಗೆ ಸಖತ್ತಾಗಿ ವಿಡಿಯೋ. ಯಾವಾಗ್ಲೂ ರೈಸ್ ಐಟಮ್ ತಿಂತ ಇದೆ. ಇಡ್ಲಿ, ಬೋಂಡ ಮತ್ತು ವಡೆ. ಅದಿನ್ನು ಕೂಡ ಇಡ್ಲಿ, ಬೋಂಡ ಮತ್ತು ವಡೆ ತೊಗೊಂಡಿದ್ದಾರೆ. ಸೊ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಇಲ್ಲಿ. ಪ್ಲಸ್ ಹೋಗ್ತೀನಾ? ನೀನು ಮನೆ ಮಾಡ್ಕೊಟ್ಬಿಡ್ತೀನಿ, ನೀನು ಒಬ್ಳೆ ಸ್ನಾನ ಮಾಡ್ಕೊಂಡು ಹೋಗು. ಅಡ್ರೆಸ್ ಗೊತ್ತಿದ್ರೆ ಹೋಯ್ತಾ ಇದ್ದಪ್ಪ. ಬಿಸಿ 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 ಐತಲ್ಲ ಮಗನೆ, ಚೆನ್ನಾಗಿದೆ. ಸೊ ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ಶೂಟಿಂಗ್ ಲೊಕೇಶನ್ಗೆ ರೀಚ್ ಆದ್ವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಒಬ್ಬರು ಸೀರೆ ಉಟ್ಕೊಳ್ತಾ ಇದ್ರು, ಒಬ್ಬರು ಮೇಕಪ್ ಆಗಿತ್ತು. ಸೊ ಅದೇ ಲಾಸ್ಟ್ ಮೇಕಪ್ ಇವತ್ತು. ಮೇಕಪ್ ಅಣ್ಣ ಅವ್ರ ಮಗಳಿಗೆ ಹುಷಾರಿರಲಿಲ್ಲ ಅಂತೆ. ಸೊ ಫುಲ್ಲು ಕಾಫ್ ಆಗಿತ್ತು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಅದಾದಮೇಲೆ ಮೇಕಪ್ ಕೂಡ ದಿನಗೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಿಂದ ಇಲ್ಲಿಗಂತೂ ತುಂಬ ಅಂದರೆ ತುಂಬಾ ದೂರ ಗೈಸ್. 2 ಅವರ್ ಜರ್ನಿ ಆಗಿಬಿಡುತ್ತೆ. ಸೊ ಬೆಳಗ್ಗೆ 8:00ವರೆಗೆ ರೀಚ್ ಆಗಬೇಕು, ಆವಾಗ ಓಕೆ. ಸಂಜೆ ಹೊತ್ತಂದು ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಇನ್ನು ಈ ಕಡೆ ಆದ್ಯನ್ಗೆ ಮೇಕಪ್ ಮಾಡ್ತಿದ್ದಾರೆ ಮೇಕಪ್ ಅಣ್ಣ. ಆ ಕಡೆ ಅಪೂರ್ವ ಮ್ಯಾಮು, ಅಂದರೆ ಇವ್ರ ಅಜ್ಜಿ ಆ್ಯಕ್ಟ್ ಮಾಡ್ತಿದ್ದಾರಲ್ವ, ಸೊ ವಿಶಾಲಮ್ಮ ಅವರು ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವಾಗಲೂ ಅವರೇ ಮೇಕಪ್ ಮಾಡ್ಕೊಳ್ಳೋದು. ಸೊ ಇನ್ನು ಅಪೂರ್ವ ಮ್ಯಾಮ್ ವಾಯ್ಸ್ ಅಂತೂ ಫುಲ್ಲು ಹೋಗ್ಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ, ಅವರು ಚಿಕ್ಕಣ್ಣ ಅವ್ರದ್ದು ಲಕ್ಷ್ಮೀಪುತ್ರ ಸಿನಿಮಾ ನಡೀತಾ ಇದೆಯಲ್ವಾ. ಸೊ ಅವರು ಕಾಶಿ ಇತ್ತಂತೆ, ಕಾಶಿಲಿ ಶೂಟಿಂಗು ಫುಲ್ಲು ಡಸ್ಟ್ಗೆ ಮತ್ತು ನೀರು ಸಮಸ್ಯೆ, ಅಂದರೆ ನೀರು ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ ಫುಲ್ಲು
ವಾಯ್ಸೇ ಹೊರಟೋಗಿತ್ತು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಅವತ್ತೆಲ್ಲ ಪಾಪ ಅವರು ವಾಯ್ಸೇ ಕೊಡಲಿಲ್ಲ, ಡಬ್ಬಿಂಗ್ಗೆ ತೊಗೊಂಡ್ರು. ಸೊ ಇನ್ನು ನಮ್ಮ ಅಸೋಸಿಯೇಟ್ ಒಬ್ರು ಇದ್ದಾರೆ, ರಾಮು ಅಂತ. ಸೊ ಅವರು ಶಾರ್ಟ್ ಮೂವಿ ಮಾಡಿದ್ದೀವಿ ನೋಡಿ ಅಂತ ಹೇಳ್ಬಿಟ್ಟು ನನಗೆ ಅಪೂರ್ವ ಮ್ಯಾಮ್ಗೆ ಬ್ಲೂಟೂತ್ ಕೊಟ್ಟು, ಸೊ ಅವ್ರ ಮೊಬೈಲ್ ಕೊಟ್ಬಿಟ್ಟು ಹೋಗಿದ್ರು. ಹಾಗಾಗಿ ನೋಡ್ತಾ ಇದ್ದೀವಿ ನಾನು ಮತ್ತು ಅಪೂರ್ವ ಮ್ಯಾಮು. ಸೊ ನಾನು ಫೆಬ್ರವರಿ 14th ರಿಲೀಸ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾನು ಕೂಡ ಸ್ಟೋರಿ ಹಾಕ್ತೀನಿ ಇನ್ಸ್ಟಾಗ್ರಾಮ್ದು. ಪ್ಲೀಸ್ ನೀವು ಫ್ರೀ ಇದ್ದರೆ ಒಂದು ಸತಿ ಹೋಗಿ ಚೆಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಇದೆ ನನ್ನ ಯೂಟ್ಯೂಬ್ ಬಯೋದಲ್ಲಿ. ಪ್ಲೀಸ್ ಒಂದು ಸತಿ ಹೋಗಿ ವಿಸಿಟ್ ಮಾಡಿ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂದಿವೆ ಲಗ್ಗೆರೆಯಲ್ಲಿ ಯಾವಾಗೂ ಫಿಶ್ ತಿಂತೀವಿ, ಅಂದರೆ ಸೋಮವಾರ ಆ ಥರ ತಿನ್ನಲ್ಲ, ಬೇರೆ ದಿವಸ ಅಂದರೆ ಫಿಶ್ ತಿಂತೀವಿ. ಹಾಗಾಗಿ ನಿಲ್ಲಿಸಿದ್ವಿ. ಸೋನು ಇವಾಗ ಮಲ್ಲಿಲ್ವಾ? ಇವತ್ತಂತೂ ಫ್ರೆಂಡ್ ಬಂದಿದ್ದ ಅಲ್ಲಿ ಶೂಟಿಂಗ್ ಹತ್ರ. ಅಂದರೆ ಇವ್ರ ಅಮ್ಮ ಪಾತ್ರ ಮಾಡ್ತಾರಲ್ಲ, ಅವ್ರ ಮಗ ವಿಹಾನ್ ಅಂತ. ಸೊ ಫುಲ್ಲು ಆಟ ಆಡ್ಬಿಟ್ಟಿದ್ದಾಳೆ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾಳೆ. ನಾಳೆ ಕೂಡ ಶೂಟಿಂಗ್ ಇದೆ. ಸೊ ಗೊತ್ತಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ಸೋಣ ಅಂದರೂ ಆಗೋದಿಲ್ಲ. ಟೈಮಿಂಗ್ಸ್ ಇನ್ನೂ ಹೇಳಿಲ್ಲ ಇವಳಿಗೆ. ಸೊ ನೋಡೋಣ ಎಷ್ಟು ಗಂಟೆಗಿರುತ್ತೆ ಮೀನು ಅಂತ. ಸೊ ಇವಾಗ ಹಸ್ಬೆಂಡು ಫಿಶ್ ಬಾಂಗ್ಡೆ ಫಿಶ್ ತೊಗೊಂಡಿದ್ದೀನಿ. ಆದ್ಯ ಸ್ಲೈಸ್ ತೊಗೊಂಡಿದ್ದಾರೆ. ಆದ್ಯಗೆ ಹಸ್ಬೆಂಡ್ ತಿನ್ನಿಸ್ತಾರೆ. ಸೊ ನಾನು ಇದು ತಿಂತೀನಿ. ಸೊ ನೀವು ಯಾರೆಲ್ಲ ಈ ಲಗ್ಗೆರೆಯಲ್ಲಿ ಫಿಶ್ ತಿಂದಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಸ್ಪೆಷಲಿ ಅವರು ಸಂಜೆ ಟೈಮ್ ಮಾತ್ರ ಮಾಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು 4ರಿಂದ 5 ಅಂಗಡಿ ಇದೆ. ಸೊ ಸಖತ್ತಾಗಿರುತ್ತೆ. ನಾವು ಒನ್ ಟೈಮ್ ಟೇಸ್ಟ್ ನೋಡಿದ್ವಿ. ಶೂಟಿಂಗ್ ಏನೋ ಇದ್ದರೆ ಪಕ್ಕ ಸೋಮವಾರ ಶನಿವಾರ ಬಿಟ್ಟು, ಸೊ ಬೇರೆ ದಿನ ಇದ್ದರೆ ಪಕ್ಕ ಫಿಶ್ ತಿಂದ್ಬಿಟ್ಟು ಹೋಗ್ತೀವಿ. ಹಸ್ಬೆಂಡು ಆ ಫಿಶ್ ಅಂದರೆ ಅವ್ರಿಗೆ ಪಾಪ ಮುಳ್ಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಭಯಲ್ಲಿ ತಿನ್ನಿಸ್ತಾರೆ. ಬಟ್ ನಾನು ತಿನ್ನಬೇಕು, ನಾನು ಅವಳಿಗೆ ತಿನ್ನಿಸಿ ನಾನು ತಿನ್ನೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಹಸ್ಬೆಂಡೇ ತಿನ್ನಿಸ್ತಿದ್ದಾರೆ ಅವಳಿಗೆ. ಇನ್ನು ಆ ಫಿಶ್ ಎಲ್ಲ ತಿನ್ಕೊಂಡು, ಸರಿ ಇನ್ನು ಲೇಟ್ ಆಗಿತ್ತು, ಮನೆಗೆ ಹೋಗಿ ಅಡುಗೆ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಅಕ್ಷಯ್ ಹೋಟೆಲ್ ಅಂತಿದೆ RT ನಗರಲ್ಲಿ, ಅಲ್ಲಿ ಹೋದ್ವಿ. ಸೊ ಬಿರಿಯಾನಿ ತೊಗೊಂಡ್ವಿ. ಅಲ್ಲಿ 1 ಪ್ಲೇಟ್ ತೊಗೊಂಡ್ವಿ, ಟೇಸ್ಟ್ ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನನಗೇನೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವರಿಬ್ಬರು 1 ಪ್ಲೇಟಲ್ಲಿ ಇಬ್ಬರು ಶೇರ್ ಮಾಡಿಕೊಂಡು ಸೊ ಅವರು ಊಟ ಮಾಡ್ತಿದ್ದಾರೆ. ಬಟ್ ನನಗೆ ಅಮ್ಮ ಮನೆಯಿಂದ ಮುದ್ದೆ ಸ್ವಲ್ಪ ಸಾರು ತೊಗೊಂಬ ಅಂತ ಹೇಳಿದ್ದೆ ತಮ್ಮನಿಗೆ. ಹಾಗಾಗಿ ನಾನು ಅಲ್ಲೇನು ತಿನ್ನಲಿಲ್ಲ. ಬಟ್ ನನಗಿಷ್ಟ ಆಗಲಿಲ್ಲ. ತಮ್ಮ ಕೂಡ ಅದೇ ಬೈತಾ ಇದ್ದ. ಸೊ ನಿಂಗೆ ಎಲ್ಲೂ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಇಷ್ಟಿಗೆ ಎಂಡ್ ಮಾಡ್ತೀನಿ ಗೈಸ್.